ಅಂತ 3-4 ತಾಸು ಗೆಸ್ಟ್ಗಳನ್ನ ಗದಗಲಿಂದ ಹಿಡಿದು ಬೆಂಗಳೂರಿಂದ ಎಲ್ಲಾ ಕಡೆ ಕೂಡಿಸೋರು ನಾವು. ಮತ್ತೆ ಏನೋ ಚೀಫ್ ಗೆಸ್ಟ್ ಕುಂದಿಸ್ಕೊಂಡು ಕುಂದಿರೋದು ಅಂದ್ರೆ ಅದನ್ನ ಒಳಗೆ ಹತ್ತುತ್ತೆ. ನಾವು ಅದು ಪ್ರೊಡ್ಯೂಸರ್ ಹೇಳಿದೆ ನಿಮ್ಗೆ, ನಾ ಯಾವ ದಿವಸ ಪ್ರೆಸ್ ಮೀಟ್ ಪ್ರೆಸ್ ಮೀಟ್ ಎಲ್ಲ ಬೇಜಾರಿದ್ವಿ. ಪೂರಾ ಚಿತ್ರೀಕರಣ ಚೆನ್ನಾಗಿ ಮಾಡಿದ್ವಿ, ಪರ್ಫೆಕ್ಟ್ ಆಗಿ ಮಾಡಿದ್ವಿ, ಸೆನ್ಸರ್ಶಿಪ್ ಮಾಡ್ಕೊಂಡಿದ್ವಿ, ಪ್ರಮೋಷನ್ ಮಾಡ್ಕೊಂಡ್ ಬಂದಿದ್ವಿ. ಫಸ್ಟ್ ಪ್ರೆಸ್ ಮೀಟ್ ಆಫ್ಟರ್ ಏನೋ ನಮ್ಮ ಪ್ರೀ ರಿಲೀಸ್ ಇದ್ದು ಫಸ್ಟ್ ಪ್ರೆಸ್ ಮೀಟ್ ಬೆಂಗಳೂರು. ಆ ಪ್ರೆಸ್ ಮೀಟಿಗೆ ಎಷ್ಟೆಲ್ಲ ಮನೇಲಿ ಕೂಡಿಸ್ಕೊಂಡು ಎಲ್ಲ ಗೆಸ್ಟ್ಗಳು ಕರೆದಾಗೆ ಮೀಡಿಯಾದ ಓನ್ಲಿ 10% ಇದೆ ಏನು ಪ್ರೆಸೆನ್ಸ್ ಇದೆ. ಯಾಕಂದ್ರೆ 90% ಅಲ್ಲಿ ಮುಗಿಸ್ಕೊಂಡು ಬರೋಣ ಅಂತ ಹೇಳಿ ಮುಗಿಸ್ಕೊಂಡು ಬರೋದ ಈಗ ತಾಸ್ಕೊಂಡ್ಬಿಡ್ತು, ಅವ್ರು ಬಿಡ್ತಾ ಇಲ್ಲ. ಈ ದೊಡ್ಡವರು ಸಣ್ಣ ಕಮ್ಯುನಿಕೇಶನ್ ಗ್ಯಾಪ್ ಇದೆಯಾ? ಕಮ್ಯುನಿಕೇಶನ್ ಸರ್ ಈಗ ಒಬ್ರು ಪಿ ಆರ್ ಅಲ್ಲ ಸರ್, ಪಿ ಆರ್ ಕೊಟ್ಟಿರ್ತೀವಿ ನಾವು. ಓಕೆ ರೀ, ಪಿ ಆರ್ ಅರೇಂಜ್ಮೆಂಟ್ ಮಾಡಿರ್ತಾರೆ, ಎಲ್ಲ ಪಿ ಆರ್ ಗೊತ್ತಿದೆ. ಇಲ್ಲ ಇವ್ರದ್ದು ಈ ಟೈಮಿಂದ ಅಡ್ಜಸ್ಟ್ಮೆಂಟ್ ಇರುತ್ತೆ. ದೊಡ್ಡವ್ರು ಅವ್ರು ತಿಳ್ಕೊಬೇಕು, ಇಲ್ಲಪ್ಪ ಒಂದು ಐತಲ್ಲ ಇನ್ನೊಂದು ತಾಸು ಮೊದಲು ಇಟ್ಕೊಂಡು ಮುಗಿಸಿ ಅವ್ರದ್ದು ಕಳ್ಸೋಣ, ಒಂದು ಅರ್ಧ ತಾಸು ಅಡ್ಜಸ್ಟ್ಮೆಂಟ್ ಆಗ್ತೀವಿ ಸರ್. ನೀವು ಬಂದ್ರಿ ಸರ್, ಈಗ 11 ಆಯ್ತು, ಬರೀ ಒಳಗೆಲ್ಲ ಅಂತಂದ್ರಿ ನೀವಿನ ಅವತ್ತಿಂದ ಇವತ್ತಿನವರೆಗೂ ಫೈಟ್ ಮಾಡ್ಕೊಂಡು ಯಾವ ಇಂಡಸ್ಟ್ರಿ ಬ್ಯಾಕ್ಗ್ರೌಂಡ್ ಇದೆ. ಯಾಕಂದ್ರೆ ನಮ್ಮ ತಂದೆಯವ್ರು ಯಾರು ಹೀರೋ ಅಲ್ಲ, ನಮ್ಮ ತಂದೆಯವ್ರು ಯಾರು ಪ್ರೊಡ್ಯೂಸರ್ ಅಲ್ಲ. ಬಟ್ ಇವತ್ತಿಗೂ ಒಂದು 8ರಿಂದ 10 ಸಿನಿಮಾ ಮಾಡಿದ್ರಿಂದ ತೃಪ್ತಿ ಇದೆ. ಯಾಕಂದರೆ ಅಟ್ಲೀಸ್ಟ್ ವರ್ಷಕ್ಕೊಂದು ಸಿನಿಮಾ ಮಾಡ್ತಿರ್ತೀವಿ. ಮಾಸ್ಟರು ಬೈತಾ ಇದ್ರು, ಕಾರು ಬರ್ತಾರೆ, ಇನ್ನು ಹುಬ್ಳಿ ಕುತ್ಕೊಂಡು ರೈಟ್ ಮಾಡೋದು ಟ್ಯಾಲೆಂಟ್ ಇದೆ ಅಂತ. ಏನಾಗುತ್ತೆ, ಚಿತ್ರರಂಗದಲ್ಲಿ ಒಂದು ದೊಡ್ಡ ಸಮುದ್ರ ಇದೆ. ನಾವು ಚಿಕ್ಕದಾಗ ಒಂದು ಯಾವುದೋ ಸಣ್ಣ ಮೀನು ಅನ್ಕೊಳ್ಳಿ ಹೋಗ್ತಿರ್ತೀವಿ, ದೊಡ್ಡ ಫಿಶ್ಗಳು ಇರ್ತಾವೆ. ಹೊಡೆದಾಡಬೇಕು ಅಂದ್ರೆ ನಮಗೊಂದು ಬೇಸಿಕ್ ಆಗಿ ಒಂದು ಸಪೋರ್ಟ್ ಬೇಕು. ನನಗೆ ಯಾವ ಥರ ಬೇಸಿಕ್ ಸಪೋರ್ಟ್ ಬೇಕು ಅಂದರೆ, ಯಾವ ಥರ ಮೈಸೂರು ಮಂಡ್ಯದಲ್ಲಿ ತಮ್ಮದೇ ಆದಂಥ ಒಬ್ಬ ಹೀರೋನ ತಾವು ಖರ್ಚು ಮಾಡಿಕೊಂಡು ಪೋಸ್ಟ್ ನಡೆಸ್ಕೊಂಡು ರಾತ್ರಿ ಹೋಗಿ ಎಲ್ಲ ಕೆಲಸಗಳು ಮಾಡ್ಕೊಂಡು ನಾವು ಹೀರೋಗಳು ಹೆಂಗೆ ಬೆಳೆಸ್ತಾರೆ, ಹಂಗೆ ನಮ್ಮ ಉತ್ತರ ಕನ್ನಡದಲ್ಲಿ ಒಬ್ಬರನ್ನ ನಾನಂತಲ್ಲ, ನಾಳೆ 1000 ಜನ ಬರ್ಬೇಕು. ಇವತ್ತು ನೀವು ನೋಡಿದರೆ ಉತ್ತರ ಕನ್ನಡದಿಂದ ಎಷ್ಟು ಹೀರೋಗಳು ಇವತ್ತಿನ ಹೆಸರು ಮಾಡ್ಯಾರ. 1000 ಜನ ಟ್ಯಾಲೆಂಟ್. ಸೊ ನಿಮಗೆ ನಮ್ಗಿಂತ ಹೆಚ್ಚಾಗಿ ಗೊತ್ತಿರುತ್ತೆ ಇಂಡಸ್ಟ್ರಿಗೆ ನಮ್ಮ ಉತ್ತರ ಕನ್ನಡದಿಂದ ಎಷ್ಟು ಜನ ಇವತ್ತಿಗೆ ಹೆಸರು ಮಾಡಿದ್ದಾರೆ, ಅಥವಾ ಎಷ್ಟು ಜನ ಕಷ್ಟಪಡಲ್ಲ. ನನಗೆ ಯಾಕಂದರೆ ಫ್ಯಾಮಿಲಿಯಿಂದ ಒಂದು ಸ್ವಲ್ಪ ಸಪೋರ್ಟ್ ಐತಿ ಅನ್ನೋ ಕಾರಣ ನಾನು 14 ವರ್ಷ 15 ವರ್ಷ ಇವತ್ತಿಗೂ ಇಂಡಸ್ಟ್ರಿ ಕುಂತ್ಕೊಂಡು ಹೋಗ್ತಾ ಇದ್ದೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲದೆ ಎಷ್ಟೋ ಜನ ಹೋಗಿ ಸಣ್ಣ ಸಣ್ಣ ಕ್ಯಾರೆಕ್ಟರ್ ಮಾಡ್ಕೊಂಡು ವಾಪಸ್ ಮನೆಗೆ ಬಂದು ತಮ್ಮ ಕೆಲಸಗಳು ಮಾಡ್ಕೊಂಡು ಇವತ್ತು ನಾವು ಕೇಳ್ಕೊಳ್ಳೋದು ಇಷ್ಟೇ, ಇಡೀ ಉತ್ತರ ಕರ್ನಾಟಕ ಮೊದಲು ಮನೆ ಮಕ್ಕಳನ್ನ ಬೆಳೆಸೋದು. ನಾವು ಯಾವ ಸಿನಿಮಾನು ನೋಡಬಾರ್ದು ಅಂತಲ್ಲ,